ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮ ಮನೆಗಿನ್ನ ಇನ್ವಿಟೇಷನ್ ಕೊಡೋಣ, ಯಾಕಂದರೆ ಮೈದ್ನೊಂದು ಮದುವೆ ಇದೆಯಲ್ಲ, ಹಾಗಾಗಿ ಹೋಗೋಣ ಅಂದ್ಬಿಟ್ಟು ನಾವೆಲ್ಲರೂ ಹೊರಟಿದ್ವಿ. ನಾನು ಮಕ್ಕಳನ್ನ ಎಲ್ಲ ಕರ್ಕೊಂಡು ಕ್ಯಾಬಲ್ಲೇ ಹೋಗ್ತಾಯಿದ್ದೆ. ಹಸ್ಬೆಂಡು ಅಷ್ಟೇ, ಇನ್ನು ನಮ್ಮ ಮೈದ್ನ ಜೊತೆ ಅವ್ರು ಕೂಡ ಹಿಂದೆ ಗಾಡಿನಲ್ಲೇ ಬರ್ತಾಯಿದ್ರು. ಏನಂದರೆ ಅಮ್ಮ ಮನೆ ಸ್ವಲ್ಪ ಹತ್ರನೇ ಇದೆ ಅಲ್ವಾ, ಇನ್ನು ಅಕ್ಕ ಮನೆಗೆ, ತಂಗಿ ಮನೆಗೆ, ಎಲ್ಲರ ಮನೆಗೂ ಅಷ್ಟೇ ಇನ್ವಿಟೇಷನ್ ಕೊಡಬೇಕು, ಎಲ್ಲ ಅಕ್ಕಪಕ್ಕನೇ ಇದೆಯಲ್ಲ, ಹಾಗಾಗಿ ಜೊತೆಯಲ್ಲೇ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೊರಟಿದ್ವಿ. ಬಿಸಿಲು ಬೇರೆ ಜಾಸ್ತಿ ಇತ್ತು. ನಾನು ಅದಕ್ಕೋಸ್ಕರ ವಿಂಡೋ ಪಕ್ಕದಲ್ಲೇ ಅದು ಪಟ ಹಾಕ್ಬಿಟ್ಟಿದ್ದೆ. ಅದು ಮುಖಕ್ಕಾಗೆ ಪಾಪುಗೆಲ್ಲ ಬೀಳ್ತಾಯಿತ್ತು ಅಂದ್ಬಿಟ್ಟು ಇನ್ನು ಎಲ್ಲ ಹೊರಟಿ ಏನೇನು ಇನ್ವಿಟೇಷನ್ ಕೊಡೋದಿತ್ತು ಎಲ್ಲ ಕೊಟ್ಬಿಟ್ಟು ನಾವು ಇರೋಕ್ಕೆ ಹೋಗಲಿಲ್ಲ. ಮಾರನೇ ಬಂದುಬಿಟ್ವಿ. ಅದಲ್ದಲ್ಲೇ ನಾನು ವಾಚ್ ಬೇರೆ ಬುಕ್ ಮಾಡಿದ್ದೆ. ಏನಂದರೆ ಗೋಲ್ಡನ್ ಕಲರು ವಾಚ್ ಇರಲಿಲ್ಲ ನನ್ನ ಹತ್ರ. ಸೊ ಹಾಗಾಗಿ ಇದೊಂದು ಡಿಸೈನ್ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಹಸ್ಬೆಂಡ್ಗೆ ಹೇಳಿ ಇದನ್ನು ಬುಕ್ ಮಾಡಿಸ್ಕೊಂಡಿದ್ದೆ. ಪರವಾಗಿಲ್ಲ, ಈ ವ್ಯಾನ್ ಹೊಸನ್ ಈ ಕಂಪ್ನಿದು ಕ್ವಾಲಿಟಿ ವೈಸ್ ನೋಡಿದ್ರೆ ಓಕೆ ಚೆನ್ನಾಗಿದೆ. ಪ್ರೈಸ್ ವೈಸು ಅಷ್ಟೇ. ಇದು ಡಿಸ್ಕೌಂಟಲ್ಲಿ ನಡೀತಿತ್ತು. ಸೊ ಡಿಸ್ಕೌಂಟೆಲ್ಲ ಹೋಗಿ ನನಗೆ ಜಸ್ಟು 1380 ರೂಪೀಸ್ಗೇನೋ ಸಿಕ್ತು. ಹಾಗಾಗಿ ಇದೊಂದು ವಾಚ್ನ ತರಿಸ್ಕೊಂಡೆ. ಸೊ ಹಂಗಾಗಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಬಟ್ ಓಕೆ, ನನಗದು ಇಷ್ಟ ಆಯಿತು. ಅದೇನೆಂದರೆ ಅದು ಕಲರ್ ವೈಸು ಅಷ್ಟೇ, ತುಂಬ ಗೋಲ್ಡ್ ಕಲರ್ ಇರ್ತಿಲ್ಲ, ಒಂಥರ ಕಾಪರ್ ಕಲರ್ ಮಿಕ್ಸಿ ಹಂಗಿದೆ. ಬಟ್ ಚೆನ್ನಾಗಿದೆ, ಅಷ್ಟು ಓವರ್ ಶೈನಿಂಗ್ ಎಲ್ಲ ಕೊಡೋಕ್ಕೆ ಹೋಗಲ್ಲ. ಒಂದೊಳ್ಳೆ ಪರ್ಫೆಕ್ಟ್ ಲುಕ್ ಕೊಡುತ್ತಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಅದನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡ್ತಾಯಿದ್ದೀನಿ. ಅದು ಓಪನ್ ಮಾಡೋಕ್ಕೆ ಬಿಡ್ತಿರಲ್ಲ ನನ್ನ ಮಕ್ಕಳು, ತುಂಬ ಕಿತಾಪತಿ ಮಾಡ್ತಾನೇ ಇದ್ದರು, ತೆಗಿಯೋಕ್ಕೆ ಬಿಡ್ತಾ ಇರಲಿಲ್ಲ. ಸರಿಯಾಗಿ ನಾನು ಅದನ್ನು ವೀಡಿಯೋ ಕವರ್ ಮಾಡೋಕ್ಕೆ ಆಗಲಿಲ್ಲ. ಏನಂದರೆ ಅದು ಸ್ವಲ್ಪ ಕೈ ಹತ್ರ ಎಲ್ಲ ಲೂಸ್ ಇದೆ. ಸೈಜು ನಾರ್ಮಲ್ ಎಲ್ರಿಗೂ ಸೆಟ್ ಆಗೋ ರೇಂಜ್ಗೆ ಕೊಡ್ತಾರೆ. ಏನಂದರೆ ನಾವು ಸ್ವಲ್ಪ ಕೈ ಏನಾದರೂ ಸಣ್ಣ ಇದ್ದರೆ ಒಂದೇ ಒಂದು ಚೈನ್ ಸ್ವಲ್ಪ ಕಟ್ ಮಾಡಿಸ್ಕೋಬೇಕು. ಹಾಕ್ಕೊಂಡು ನೋಡಿದೆ, ನನಗೆ ಲೂಸ್ ಅನ್ನಿಸ್ತು. ಸೊ ಒಂದು ಚೈನ್ ಸಾಕು ಅನಿಸುತ್ತೆ. ಅದೊಂದು ಕಟ್ ಮಾಡಿಸ್ಬಿಟ್ಟು ನೀಟಾಗಿ ಫಿಟ್ ಮಾಡಿಸಿದ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಈ ರೀತಿ ಇತ್ತು, ಚೆನ್ನಾಗಿದೆ, ಓಕೆ. ನಂತರ ಇವತ್ತು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಸಾಲೆಗಳನ್ನೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ. ಏನಂದರೆ ನಾನು ನುಗ್ಗೆಕಾಯಿ ಹಾಗೂ ಹೀರೆಕಾಯಿ ಎರಡನ್ನೂ ಅಷ್ಟೇ ನೀಟಾಗಿ ಕಟ್ ಮಾಡಿ ವಾಶ್ ಮಾಡ್ಕೊಂಡು ಇದರಲ್ಲಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಬಟ್ ಸಾಂಬಾರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದೆರಡು ಕಾಂಬಿನೇಷನಲ್ಲಿ. ಅದಕ್ಕೋಸ್ಕರ ಸೊ ನುಗ್ಗೆಕಾಯಿ ಮತ್ತು ಹೀರೆಕಾಯಿ ಏನಿತ್ತು ಅದ್ರ ಮೇಲಿಂದು ಅದು ನಾರಂಶ ಏನಿತ್ತು ಎಲ್ಲ ತೆಗೆದು ನೀಟಾಗೆಲ್ಲ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಇದಕ್ಕೆ ಏನೇನು ತೊಗೋತಾ ಇದ್ದೀನಿ ಅಂದರೆ, ಒಂದು 3/4 ಬೌಲಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಸಾಂಬಾರು ಗಟ್ಟಿ ಬೇಕಂದರೆ 1 ಬೌಲ್ ಕೂಡ ತೊಗೋಬೋದು. ನಾನು ಮೀಡಿಯಮ್ ಇರಲಿ ಅನ್ನೋದಕ್ಕೋಸ್ಕರ ಒಂದು 3/4 ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಒಂದು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಜಜ್ಜಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 2ರಿಂದ 3 ನಾನು ಟೊಮೆಟೊ ತೊಗೊಂಡಿದ್ದೀನಿ. ಹುಳಿಗನುಸಾರವಾಗಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಇದಕ್ಕೆ ನಾವು ಹುಣ್ಸೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ನಂತರ ಒಗ್ಗರಣೆಗೆ ನಾನು ಕರಿಬೇವಿನ ಸೊಪ್ಪು, ಸಾಸಿವೆ ಹಾಗೂ ಒಂದು 5ರಿಂದ 6 ಒಣಮೆಣ್ಸಿಕಾಯಿ, ಅರ್ಧ ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಗೂ 1 ಸ್ಪೂನಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಇದರ ಜೊತೆಗೆ 1 ಸ್ಪೂನು ಖಾರದ ಪುಡಿ ಹಾಗೂ 1½ ಸ್ಪೂನಷ್ಟು ನಾನು ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾವು ತೊಗರಿಬೇಳೆ ಏನಿದೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ವಿಷಲ್ ಕೂಗಿಸ್ಕೋಬೇಕು. ಏನಂದರೆ ಅದು ಚೆನ್ನಾಗಿ ಬೇಯಬೇಕು. ಸಾಂಬಾರು ಗಟ್ಟಿ ಬರಬೇಕಂದ್ರೆ ನೀಟಾಗಿದು ಬೆಂದಿರಬೇಕು. ಸೊ ಈ ಥರ ನಾನು ನೀಟಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಆಮೇಲೆ ನೀರು ಆ್ಯಡ್ ಮಾಡ್ಕೋತೀನಿ ಇದಕ್ಕೆ. ಮೊದಲನೇದಾಗಿ ನಾನು ಒಂದು ಪಾತ್ರೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇನ್ನು ಎಣ್ಣೆ ಕೂಡ ಕಾದಿದೆ. ಇದಕ್ಕೆ ಏನು ಒಗ್ಗರಣೆಗೆ ನಾನು ತಗೊಂಡಿದ್ದೆ, ಸಾಸಿವೆ, ಉದ್ದಿನಬೇಳೆ ಹಾಗೂ ಕಡಲೆಬೇಳೆ, ನಂತರ ಒಣಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಇಷ್ಟೂ ಅಷ್ಟೇ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಉದ್ದಿನಬೇಳೆ ಹಾಕಿ ಈ ಥರ ಸಾಂಬಾರು ಮಾಡೋದ್ರಿಂದ ಒಗ್ಗರಣೆಗೆ ಹಾಕಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ.
ಹಾಗಾಗಿ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗೆಲ್ಲ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನು ಎಣ್ಣೆನಲ್ಲೇ ಫ್ರೈ ಮಾಡಬೇಕು. ಇದಾದಮೇಲೆ ಏನು ಒಂದು ಬೆಳ್ಳುಳ್ಳಿ ನೀಟಾಗಿ ಜಜ್ಜಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕಿ ಅದರ ಜೊತೆಗೆ ಒಂದು ಈರುಳ್ಳಿ ಕೂಡ ಆ್ಯಡ್ ಮಾಡ್ತೀನಿ. ಇದೆರಡು ಅಷ್ಟೇ ನೀಟಾಗಿ ಬ್ರೌನ್ ಕಲರ್ ಬರೋ ತನಕ ಎಣ್ಣೆನಲ್ಲೇ ಫ್ರೈ ಮಾಡಬೇಕು. ಬೇಕಾದರೆ ನಾವು ಇದಕ್ಕೆ ಹಿಂಗು ಕೂಡ ಆ್ಯಡ್ ಮಾಡ್ಕೊಬೋದು, ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ತಾಯಿದ್ದೀನಿ, ಅದು ಅಷ್ಟೇ ಎಣ್ಣೆನಲ್ಲಿ ನೀಟಾಗಿ ಫ್ರೈ ಆದಮೇಲೆ ಅದಕ್ಕಿನ್ನೇನು ನಾವು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನೆಲ್ಲ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಎಲ್ಲದನ್ನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಬರ್ಬೇಕು. ಯಾವಾಗಲೂ ಈ ಒಂದೇ ಥರ ಸಾಂಬಾರೆಲ್ಲ ತಿಂದು ಬೋರ್ ಆಗಿದೆ ಅನ್ನೋರು ಈ ರೀತಿ ಒಂಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನಿವಾಗ ಏನೇನು ಹಾಕ್ಕೊಂಡಿದ್ದೆ ಎಲ್ಲ ಎಣ್ಣೆನಲ್ಲೆಲ್ಲ ಫ್ರೈ ಮಾಡಾಗಿದೆ. ಇದಕ್ಕೆ ಜೊತೆಗೆ ನಾನೇನು ಮಾಡ್ತೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದರಲ್ಲೇ ಫ್ರೈ ಮಾಡ್ತೀನಿ. ಉಪ್ಪು ಹಾಕೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ, ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ. ಅದಕ್ಕೋಸ್ಕರ ನಾನು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಅದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಬೇಗನೆ ಆಗುತ್ತೆ ಸಾಂಬಾರು, ಬಟ್ ಏನಂದರೆ ಸ್ಟಾರ್ಟಿಂಗಲ್ಲೇ ಬೇಳೆ ಒಂದು ಬೇಯಿಸ್ಕೊಬಿಟ್ಟು ಈ ರೀತಿ ಒಗ್ಗರಣೆ ಎಲ್ಲ ಹಾಕಿ ನಂತರ ನಾವು ಇದರಲ್ಲೇ ತರಕಾರಿಯಲ್ಲಿ ಹಾಕಿ ಬೇಯಿಸ್ಬಿಟ್ರೆ ಎಲ್ಲ ಬೆಂದ್ಕೊಬಿಡುತ್ತೆ. ಈಗ ನಾನು ಇದಕ್ಕೆ ಏನು ತೊಗೊಂಡಿದ್ದೆ, 1 ಸ್ಪೂನಷ್ಟು ಖಾರದ ಪುಡಿ ಹಾಗೂ 1.5 ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ಅಷ್ಟೇ ಇದರಲ್ಲಿ ಹಾಕಿ ಒಂದೇ 1 ನಿಮಿಷ ಈ ರೀತಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ಆಮೇಲೆ ಏನು ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ದೆ, ಹೀರೆಕಾಯಿ ಹಾಗೂ ನುಗ್ಗೆಕಾಯಿ ಇತ್ತಲ್ಲ ಅದೆರಡನ್ನೂ ಅಷ್ಟೇ ಇದಕ್ಕೆ ಸೇರಿಸ್ತೀನಿ. ನಾನು ಹೀರೆಕಾಯಿನ ಸ್ವಲ್ಪ ದಪ್ಪ ಪೀಸ್ನಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದು ಬೇಗ ಬೆಂದುಬಿಡುತ್ತೆ, ಕಲಸೋಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತಲ್ವ. ಹಾಗಾಗಿ ನಾನು ಸ್ವಲ್ಪ ಉದ್ದುದ್ದನೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಹೀರೆಕಾಯಿನ. ಇನ್ನು ಎರಡು ಜೊತೆಯಲ್ಲೇ ಇದ್ರ ಜೊತೆಗೆ ಏನು ಅದು ಮಸಾಲೆ ಅಂಶ ಏನೇನಿದೆ ಅದೆಲ್ಲ ಇದಕ್ಕೆ ಹೊಂದ್ಕೊಳ್ಳೋ ರೀತಿ ಒಂದು 2-3 ನಿಮಿಷ ಕಾಲ ಸಾಕು ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿ ಬೇಯಕ್ಕೆ ಇಟ್ಕೊಂಡ್ರೆ ಸಾಕು. ಇದೆಲ್ಲ ನೀಟಾಗಿ ಮಸಾಲೆ ಉಪ್ಪು ಖಾರ ಎಲ್ಲ ಬೆಂದ್ಕೊಬಿಡುತ್ತೆ. ಈ ಸಾಂಬಾರು ಅನ್ನಕ್ಕಂತ ಅಲ್ಲ, ಮುದ್ದೆಗೂ ಅಷ್ಟೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನು ನುಗ್ಗೆಕಾಯಿ ಸಾಂಬಾರಲ್ಲಿ ಆಲ್ರೆಡಿ ನುಗ್ಗೆಕಾಯಿ ಚಾಪ್ಸ್ ಯಾವ ರೀತಿ ಮಾಡೋದು ಅದನ್ನು ಕೂಡ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಅದರ ಜೊತೆಗೆ ನುಗ್ಗೆಕಾಯಿ ರಸಮ್ ಕೂಡ ಅಷ್ಟೇ ಅದು ಶೇರ್ ಮಾಡಿದ್ದೀನಿ. ಎಲ್ಲದೂ ಅಷ್ಟೇ ಒಂದೊಂದು ರೀತಿ ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಾ ಹೋಗುತ್ತೆ. ಇದು ಅಷ್ಟೇ, ಇದಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮುದ್ದೆಗಾಗಲಿ ರೈಸ್ಗಾಗಲಿ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ನಾನು ಇದಕ್ಕೆ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿ ಮಸಾಲೆ ಹೊಂದ್ಕೊಳ್ಳೋ ತನಕ ಒಂದು ಕುದಿಸ್ಕೊಬಿಡ್ತೀನಿ. ಈಗೆಲ್ಲ ನೀಟಾಗಿ ಅದೇನು ಮಸಾಲೆ ಇತ್ತು ಎಲ್ಲ ಹಿಡಿದಿದೆ ನೋಡಿ. ಒಂದೇ ಒಂದು ರೌಂಡ್ ಈ ಥರ ತಿರುಗಿಬಿಟ್ಟು ಏನು ನಾನು ತೊಗರಿಬೇಳೆ ಎಲ್ಲ ಇತ್ತಲ್ವ ನೀಟಾಗಿ ಬೇಯಿಸ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ನೀರೆಲ್ಲ ಆ್ಯಡ್ ಮಾಡಿ ಇದ್ರ ಜೊತೆಗೆ ಹಾಕಿ ಒಂದು 5-10 ನಿಮಿಷ ಬೇಯಿಸ್ಬಿಟ್ರೆ ಸಾಕು. ಸಾಂಬಾರು ನೀಟಾಗಿ ಮಸಾಲೆ ಎಲ್ಲ ಹಿಡ್ದು ರೆಡಿಯಾಗಿರುತ್ತೆ. ಹುಳಿ ಸ್ವಲ್ಪ ನನಗೆ ಕಡಿಮೆ ಅನ್ನಿಸ್ತು, ಟೊಮೆಟೊ ಹಾಕಿದ್ದೆ ಬಟ್ ಏನೋ ಅಷ್ಟು ಅದು ಹುಳಿ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಏನಿತ್ತು ಅದನ್ನು ಕೂಡ ನೀರಿನಲ್ಲಿ ಚೆನ್ನಾಗಿ ಎಲ್ಲ ನೆನೆಸಿ ಅದ್ರ ರಸನೆಲ್ಲ ತೆಗೆದು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಪರ್ಫೆಕ್ಟ್ ಅನ್ನಿಸ್ತು ಸಾಂಬಾರು. ಇದು ಸ್ವಲ್ಪ ಹುಳಿ ಇದ್ರೇ ಚೆಂದ ಸಾಂಬಾರು, ಅದಕ್ಕೋಸ್ಕರ. ಅದಲ್ದೆಲ್ಲ ಹೀರೆಕಾಯಿ ಹಾಕಿರ್ತೀಯಲ್ವ, ಸ್ವಲ್ಪ ಸಿಹಿ ಅಂಶ ಜಾಸ್ತಿನೇ ಇರುತ್ತೆ ಹೀರೆಕಾಯಿನಲ್ಲಿ. ಹಾಗಾಗಿ ಸಾಂಬಾರಿಗೆ ಉಪ್ಪು ಖಾರ ಎಲ್ಲ ಮುಂದಾಗಿದ್ದರೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇದೊಂದು ಕುದಿ ಬಂದರೆ ಸಾಕು, ಒಂದು 5 ನಿಮಿಷ ನೀಟಾಗೆಲ್ಲ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡತ್ತೆ. ಸೊ ಇದನ್ನು ಒಂದು ಬೌಲಿಗೆ ಈಗ ಸರ್ವ್ ಮಾಡ್ಕೊಳ್ಳೋಣ. ಸೊ ಬಿಸಿ ಬಿಸಿಯಾಗಿರೋ ಹೀರೆಕಾಯಿ ಮತ್ತು ನುಗ್ಗೆಕಾಯಿ ಎರಡೂ ಮಿಕ್ಸ್ ಕಾಂಬಿನೇಷನಲ್ಲಿ ಯಾವ ರೀತಿ ಸಾಂಬಾರು ಅಂತ ನೋಡಿದ್ರಲ್ಲ, ತುಂಬಾ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಒಂದೊಳ್ಳೆ ಬಾಯಿಗೆ ಒಂದೊಳ್ಳೆ ಹೊಸ ರುಚಿ ಕೊಡುತ್ತಂತಲೇ ಹೇಳ್ಬೋದು. ಐ ಹೋಪ್ ತಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.